ಕೇಂದ್ರ ಮತ್ತು ರಾಜ್ಯದ ನಾಯಕರುಗಳನ್ನು ಕೇಳಿಕೊಂಡಿದ್ದೆ. ಅವರು ಸಹಿತ ಸಕಾರಾತ್ಮಕವಾಗಿ ಕೊನೆಯ ಹಂತದವರೆಗೆ 3ನೇ ತಾರೀಕಿನ ದಿವಸ ಏನು ಬೆಳಗ್ಗೆ 8:30 ಗಂಟೆಗೆ ಮೀಟಿಂಗ್ ಆಗಿದೆ, ಅಲ್ಲಿವರೆಗೆ ಅದಕ್ಕಿಂತ ಪೂರ್ವದಲ್ಲಿ ಒಂದು 2-3 ಮೀಟಿಂಗ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಪ್ರಿಲಿಮಿನರಿ ಮೀಟಿಂಗ್ ಶುಕ್ರವಾರ 31ನೇ ತಾರೀಕಿನ ದಿವಸ 5 ಗಂಟೆಯಿಂದ 8:30 ಗಂಟೆವರೆಗೆ ಏನು ಸಭೆ ಮಾಡಿದರು. ಆ ಸಭೆ ನಿರ್ಣಯಗಳನ್ನು ಕೆಲವು ಜನರಿಗೆ ಮೌಖಿಕವಾಗಿ ಹೇಳಿದ್ರು, ಅವರು ನಿಮಗೆಲ್ಲ ಕ್ಲಿಯರ್ ಆಗಿವೆ ಅಂತೇಳಿ. ಅದಕ್ಕೆ ಕೊನೆಗೆ ಇನ್ನೊಂದಿಷ್ಟು 3-4 ಸ್ಥಾನಗಳ ಸಮಸ್ಯೆ ಇತ್ತು, ಅದನ್ನು ಪರಿಹರಿಸಬೇಕಂತ ಹೇಳಿ ಮತ್ತು ಮುಂಜಾನೆ ಸಭೆಯಲ್ಲಿ ಕೊಡ್ದಾಕ್ರೆ ಕೆಲವು ಬೇರೆ ಬೇರೆ ನಿರ್ಣಯಗಳನ್ನು ಮಾಡಿದ್ದಾರೆ. ನಮಗೂ ಅರ್ಥ ಆಗುತ್ತೆ, ನಾವೆಲ್ಲ ಸೀಸನ್ಡ್ ಪೊಲಿಟಿಷಿಯನ್ಸ್, 40 ವರ್ಷಗಳಿಂದ ಅನೇಕ ಸರ್ಕಾರಗಳನ್ನು, ಮಂತ್ರಿಮಂಡಲಗಳನ್ನು, ಇಂಥ ಅನೇಕ ವಿಚಾರಗಳನ್ನು ತಿಳ್ಕೊಂಡವರಿದ್ದೀವಿ. ಎಲ್ಲರಿಗೂ ಎಲ್ಲವನ್ನು ಕೊಡ್ಲಿಕ್ಕಾಗೋದಿಲ್ಲ. ಆಸ್ಪಿರೆಂಟ್ಸ್ 40-50 ಜನ ಇದ್ದಾಕ್ರೆ ಅವರಲ್ಲಿ 20 ಸ್ಥಾನ ಕೊಡೋದಿರ್ತದೆ, ಎಲ್ಲರಿಗೂ ಕೊಡೋದಾಗೋದಿಲ್ಲ. ಆದರೆ ಕೆಲವು ಕಡೆ ನೀವು ಮಾತು ಕೊಟ್ಟದ್ದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ, ಇನ್ನೊಂದು ಕಡೆ ಕೆಲವು ಉಳಿದು. ಸೊ ಅದರ ಭಾಗವಾಗಿ ನಾನು ಅವರಿಗೆ ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆ ಇರಲಿಲ್ಲ ನನಗೆ. ಆದರೆ ಅವರು ನನಗೆ ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೆ ಡ್ರಾಪ್ ಮಾಡಿದರು. ಅದು ನನಗೆ ಹರ್ಟಾಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ಬೆಂಗಳೂರಿನ ವಿಧಾನಸಭಾ ಏನು ಉಪಾಧ್ಯಕ್ಷರು, ಯಾಕಂದರೆ ಅಧ್ಯಕ್ಷರು ರಿಸೈನ್ ಮಾಡಿದರು, ಮೊದಲೇ ಮಂತ್ರಿಮಂಡಲದಲ್ಲಿ UT ಖಾದರ್ ಅವರು ಅಧಿಕಾರ ವಹಿಸ್ಕೊಂಡ ನಂತರ ರುದ್ರಪ್ಪ ಲಮಾಣಿ ಅವರು ಸಾಮಾನ್ಯ ಉಪಾಧ್ಯಕ್ಷರು ಆ ಅಧಿಕಾರದಲ್ಲಿದ್ದರು. ಸೊ ಅವ್ರಿಗೆ ಹೋಗಿ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ನಾನು ಮನೆಗೆ ಬಂದ ನಂತರ ನಮ್ಮ ಭಾಗದ ಅನೇಕ ಜನ ನನ್ನ ಇಡೀ ನನಗೆ ಬೇಕಾಗಿರ್ತಕ್ಕಂಥ ಅನೇಕ ಜನಸಮೂಹ ಅವ್ರ ನೋವಿನಲ್ಲಿರೋದ್ರಿಂದ ಅವ್ರ ಜೊತೆಗೆ ನಾನು ಮಾತಾಡಿ ನಾನು ಮನೆಗೆ ಬಂದ ಬಳಿಕ ಸಂಜೆ 7 ಗಂಟೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕರ್ನಾಟಕದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನೆಗೆ ಬಂದು ನಾನು ರಾಜೀನಾಮೆ ಕೊಟ್ಟ 4 ಗಂಟೆಗಳಲ್ಲಿ ಮನೆಗೆ ಬಂದು ಒಂದು ಭಾಳ ಏನೇನಾಯಿತು ಅನ್ನೋದ್ರ ಬಗ್ಗೆ, ಯಾಕಂದರೆ ನಾವು ಅವರೆಲ್ಲ ಯೂತ್ ಕಾಂಗ್ರೆಸ್ಸಿನ ಮಹೇಂದ್ರ ಸಿಂಗ್ ಬಿಟ್ಟ ಸುರ್ಜೇವಾಲಾ ಅವರು ಆಗಿನ ಕಾಲದಿಂದ ನಾವೆಲ್ಲ ಕಾಂಗ್ರೆಸ್ನಾಗಿದ್ದವರು. ಸೊ ಅವರು ಅವೆಲ್ಲ ದಿನಗಳನ್ನು ನೆನಪಿಸ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಇದ್ದೀವಿ, ಅಲ್ಟಿಮೇಟ್ ಇಂಥ ಸನ್ನಿವೇಶಗಳು ಬಂದಾಕ್ರೆ ನಾವೆಲ್ಲ ಸಮಾಧಾನದಿಂದ ಇರಬೇಕಾಗ್ತದೆ ಅಂಥೇಳಿ ನಾನು ಸಹಿತ ಮೊನ್ನೆ ಹರಿಯಾಣ ವಿಧಾನಸಭೆಯಲ್ಲಿ ಚುನಾವಣೆಗೆ ಟಿಕೆಟ್ ಬಯಸಿದ್ದೆ, ನನಗೆ ಕೊಡಲಿಲ್ಲ. ಆದರೂ ಸಹಿತ ಅನಿವಾರ್ಯವಾಗಿ ನಾವು ಸಹಕರಿಸಿದ್ದೀವಿ. ನಿಮಗೆ ನಾವು ಮಾತು ಕೊಟ್ಟಿದ್ದು ಕರೆ. ಅದು ಹೇಳುವಂಥ ಸಂದರ್ಭದಲ್ಲಿ ಅನೇಕ ಜನ ಶಾಸಕರು ಸಹಿತ ನನ್ನ ಮನೆಗೆ ಬಂದಿದ್ದರು. ಈ ಇಡೀ ಆ 2 ದಿನದಲ್ಲಿ ಒಂದು 27 ಜನ ಶಾಸಕರುಗಳು, 7 ಜನ ಸಚಿವರುಗಳು, ಅನೇಕ ಮಠಾಧೀಶರು, ಅನೇಕ ಹಿರಿಯರು, ವಿಚಾರವಾದಿಗಳು, ಮಹಾರಾಷ್ಟ್ರ ಅನೇಕ ಜನ ನಾಯಕರುಗಳು ನನ್ನನ್ನು ಸಂಪರ್ಕಿಸಿ, ಇಲ್ಲ ನೀವೆಲ್ಲ ಮೊದಲಿನಿಂದ ಬಂದಿದ್ದೀರಿ, ಇದು ಒಂದರ ಸಂಬಂಧ ಇಷ್ಟು ವಿಕೋಪಕ್ಕೆ ಹೋಗೋದು ಬೇಡ ಅಂಥೇಳಿ ಅವರೇನು ಒಂದು ಗೌರವಯುತವಾಗಿ ನನಗೆ ಸಲಹೆ ಆಗಲಿ, ಕೆಲವು ಜನ ಮನವಿ ಆಗಲಿ, ಕೆಲವು ಜನ ನನ್ನ ಮೇಲೆ ಹಕ್ಕೊತ್ತಾಯ ಆಗಲಿ ಮಾಡೋದರಿಂದ ಕೊನೆಗೆ ನಾನು ಒಂದು ತೀರ್ಮಾನ ಮಾಡಿದೆ. ಇದಕ್ಕೆ ಮೂಲ ಮಾಲೀಕರು ಯಾರು ಅಂದರೆ ನನ್ನ ಕ್ಷೇತ್ರದ ಜನ. ನನ್ನ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಕುಟುಂಬಕ್ಕೆ 4 ಜಿಲ್ಲಾ ಪಂಚಾಯತ್, 4 ಅಸೆಂಬ್ಲಿ ಮತ ಹಾಕಿರ್ತಕ್ಕಂಥವ್ರು. ಅವರು ಕೊನೆಗೆ ಅವ್ರ ನಿರ್ಣಯ ತೊಗೊಂಡು ಅವರ ಅಭಿಪ್ರಾಯವನ್ನು ತೊಗೊಂಡು ಒಂದು ನಿರ್ಣಯ ಮಾಡೋಣ ಅಂಥೇಳಿ ನಾನು ನಿನ್ನೆ ಬೆಳಗ್ಗೆ ಇಂಡಿ ನಗರದಲ್ಲಿ ಒಂದು ಸಭೆಯಲ್ಲಿ ಪಾಲ್ಗೊಂಡು ನಮ್ಮ ಮುಖಂಡರ, ಕಾರ್ಯಕರ್ತರ, ಜನರ ಅಭಿಪ್ರಾಯಗಳನ್ನು ಗ್ರಹಿಸಿ ಅಲ್ಲಿ ಒಂದು ಎಮೋಷ್ನಲ್ ವಾತಾವರಣ ನಿರ್ಮಾಣ ಆದದ್ದನ್ನು ನೋಡಿ ನಾನು ಕೊನೆಗೆ ನನ್ನ ಒಬ್ಬನ ವಿಚಾರಕ್ಕೆ ಇಷ್ಟೆಲ್ಲ ಜನರಿಗೆ ಮನಸ್ಸು ನೋಯಿಸೋದು ಬೇಡಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೊನೆಗೆ ನನ್ನ ಡಿಸಿಷನನ್ನು ವಿಡ್ರಾಲ್ ಮಾಡಿಕೊಂಡು ಆಗಿನ ಸಂದರ್ಭದಲ್ಲಿ ಮತ್ತೆ
ಕರ್ನಾಟಕದ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಇನ್ನು ಅನೇಕ ಜನ ನಾಯಕರುಗಳು ಮಾತಾಡಿದರು. ಸೊ ಕೊನೆಗೆ ನಾನು ನಿರ್ಣಯವನ್ನು ತಿಳಿಸಿ, ಈಗೇನೋ ಉಪಾಧ್ಯಕ್ಷರು ರಿಸೈನ್ ಮಾಡಿದ್ದಾರೆ, ಈಗ ಮಂತ್ರಿಗಳಾಗಿದ್ದಾರೆ ಅವರು. ಸೊ ಸೆಕ್ರೆಟ್ರಿಗೆ ನಾನು ನಿನ್ನೆನೇ ಲೆಟ್ರನ್ನು ಕಳಿಸಿ ವಿಡ್ರಾಲ್ ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸುದೀರ್ಘವಾಗಿ ನನ್ನ ಜೊತೆಗೆ ಮಾತನಾಡಿ, ನಾವೆಲ್ಲ 40 ವರ್ಷದಿಂದ ಒಂದೇ ಪಾರ್ಟಿಯಲ್ಲಿ ಭಾಳ ಬೆಳೆದಿದ್ದೀವಿ, ನನಗೂ ಅನೇಕ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ಖರ್ಗೆ ಸಾಹೇಬರಿಗೂ ಸಹಿತ ಅವಕಾಶಗಳು ಆಗಿರಲಿಲ್ಲ, ಭಾಳ ಜನರಿಗೆ ಕೆಲವು ಸಂದರ್ಭದಾಗ ಆಗಿರ್ತಾವೆ, ಕೊನೆಗೆ ನಾವೆಲ್ಲರೂ ಸಹಕರಿಸಬೇಕಾಗ್ತದೆ ಅಂತಕ್ಕಂಥ ಅವ್ರ ವಿಚಾರಗಳನ್ನು ಇನ್ನೂ ಅನೇಕ ಜನ ಮಾನ್ಯ ಸಚಿವರಾಗಿರ್ತಕ್ಕಂಥವರು, ಸೌದಿಯವರು, ಲಕ್ಷ್ಮಣ ಸೌದಿಯವರು, ನನ್ನ ಆತ್ಮೀಯ ಸೋದರರಾಗಿರ್ತಕ್ಕಂಥ ಅವ್ರು ಬಂದು ನನಗೆ, ಇಲ್ಲ ನಮ್ಮ ಕೋಟಾದಾಗ ಬೇಕಾದ್ರೆ ನನಗೆ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದನು, ನಮ್ಮದೇ ಬೇಕಾದ್ರೆ ರಿಸೈನ್ ಮಾಡ್ತೀನು, ನೀವು ಆಗ್ರಿ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನೆ, ನಿಮ್ಮದನ್ನು ತೊಗೊಂಡು ಆಗತಕ್ಕಂಥ ಅಷ್ಟು ಸಣ್ಣ ಮನುಷ್ಯನವ್ರು ನಾವು ಯಾರೂ ಇರೋದಿಲ್ಲ, ನಾವು ಮಂತ್ರಿ ಆಗೋ ಕಾಲಾಗೂ ಇದು ಪ್ರತಿಭಟನೆ ಇಲ್ಲ, ಏನು ಮಾತು ಕೊಟ್ಟಿದ್ರು ಅದನ್ನು ಯಾಕೆ ನಡೀಲಿಲ್ಲ ಅಂತಕ್ಕಂಥ ಭಾವನೆಯಿಂದ ಮಾತ್ರ ನಾನು ಈ ವಿಷಯವನ್ನು ಇಷ್ಟು ದೀರ್ಘಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.